ಹಲೋ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾ ಇವತ್ತಿಲ್ಲಿ ನಾಟಿ ಕೋಳಿ ಬಗ್ಗೆ, ನಮ್ಮ ನಾಟಿ ಕೋಳಿ ಅದಾವು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ ನಿಮಗೆ. ಭಾಳ ಏನಿಲ್ಲ, ಅಲ್ಲ ಒಂದು 100-150 ಕೋಳಿ ಮಾರಿದ್ದೇವೆ ನಾವು. ಇವು ಪ್ಯೂರ್ ನಾಟಿ ಕೋಳಿ, ರೆಡ್ ಮತ್ತು ಬ್ಲ್ಯಾಕ್ ಹೆಚ್ಚಾಗಿ ಬರೋದು. ಇದನ್ನು ಬರ್ತಾವ, ವೈಟ್ ಮಿಕ್ಸ್ ಬರ್ತಾವ. ಹೆಚ್ಚಾಗಿ ಬರೋದ ಬ್ಲ್ಯಾಕ್ ರೆಡ್, ಅವೇ ಪ್ಯೂರ್ ನಾಟಿ ಕೋಳಿ ಅಂತ ಹೇಳ್ಬೋದು. ಇದರಲ್ಲಿ 2-3 ಕಲರ್ ಬರ್ತಾವ ನಾಟಿ ಕೋಳಿಯಾಗ. ನಮ್ಮ ಇಲ್ಲದ ನೋಡ್ರಿ, ಇವ ನಮ್ಮ ನಾಟಿ ಕೋಳಿ. ಒಂದು 200 ಮೇಲಿದ್ದು ನಮ್ಮ ಮೊದಲೆಲ್ಲ. ಅಷ್ಟು ಮಾರಿದ್ವಿ, ಕಾಯಿಲೆ ಬಂದು ಸತ್ತೋದ್ವು ಮೊನ್ನೆ. ಒಂದು ರೀಸೆಂಟಾಗಿ ಒಂದು 15-20 ದಿವಸದಿಂದ ಭಾಳ ಸತ್ತೋದು. ಒಂದು 70-80 ಕೋಳಿಗಳು ಸತ್ತೋದು. ಇಲ್ಲೇ ಕುರಿ ಶೆಡ್ಡಲ್ಲೇ ಮಾಡಿದ್ದೇವೆ, ಇದಕ್ಕೇನು ಸಪ್ರೇಟ್ ಮನಿ ಮಾಡಿಲ್ಲ, ಏನಿಲ್ಲ. ಒಳ್ಳೆ ಚೆನ್ನಾಗಿ ಇಲ್ಲೇ ತೋಟದಾಗ ಮೇಯ್ತೇವೆ, ಚೆನ್ನಾಗಿ ಗ್ರೋತ್ ಆಗ್ತವೆ. ಹೆಚ್ಚಾಗಿ ನಾವು ಫೀಲ್ಡ್ ಏನು ಹಾಕಲ್ಲ. ಸಾಯಂಕಾಲ ಒಂದು ಅರ್ಧ kg, ಬೆಳಿಗ್ಗೆ ಒಂದು ಅರ್ಧ kg ಅಕ್ಕಿ ಹಾಕ್ತಾರೆ, ಚೆಲ್ತವೆ ನೆಲ ಮೇಲೆ. ತಿಂತಾವು, ತಿಂದು ಮೈತಾ ಇರ್ತವೆ ಇಲ್ಲೇ ತೋಟದಾಗ. ಏನಪ್ಪ ಅಂದ್ರ ಇವಕ್ಕೆ ಕಾಯಿಲೆಗಳು ಕಡಿಮೆ ಆದ್ರೂ ಅದು ಒಂದು ಕಾಯಿಲೆ ಬರುತ್ತಲ್ಲ ಈ ಟೈಮ್ನಾಗ, ಅದು ಮುಂಗಾರಿ ಟೈಮ್ನಲ್ಲಿ ಅದು ಭಾಳ ಎಫೆಕ್ಟ್ ಮಾಡ್ತತಿ. ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರ ನಾನು ಭಾಳ ಪ್ರಯತ್ನ ಪಟ್ಟೆ, ಆದ್ರೂ ನನಗೆ ಅದು ಕೊನೆಗೆ ಇಷ್ಟು ಕೋಳಿ ಉಳಿಸ್ಕೊಳಕ್ಕೆ ಅಷ್ಟ ಸಾಧ್ಯ ಆಯ್ತು. ಮೊದಲೇ ಸಿಕ್ಕಿದ್ರೆ ಇನ್ನೂ ಒಂದು 70-80 ಕೋಳಿ ಉಳಿಸ್ಕೋಬಹುದಾಗಿತ್ತು. ಅದು ಒಂದು ವ್ಯಾಕ್ಸಿನ್ ಬರ್ತೈತಿ, ಅದು ಒಂದು ವ್ಯಾಕ್ಸಿನ್. ಅದು ಒಂದು ಹುಡುಗ, ನಮ್ಮ ಹುಡುಗನೇ ಅವನ ಸಲಹೆ ಕೊಟ್ಟ. ಅವನ್ನ ಹೇಳಿದ್ಮೇಲೆ ನಾನು ತಂದು ಹಾಕಿದೆ. ಅದು ಮೊದಲು ನನಗೆ ಗೊತ್ತಾಗ್ಲಿಲ್ಲ. ಡಾಕ್ಟರ್ನೆಲ್ಲ ಕನ್ಸಲ್ಟೇಷನ್ ಮಾಡಿದ್ರು ಅವರು ನನಗೆ ಸರಿಯಾದ ಮಾಹಿತಿ ಕೊಡ್ಲಿಲ್ಲ. ಅವರು ಡಾಕ್ಟರ್ ಬೇರೆ ಯಾವ ಇಂಜೆಕ್ಷನ್ ಹೇಳಿದ್ರು, ಅವನ್ ತಂದೆಲ್ಲ ಹಾಕಿದೆ, ಆದ್ರೂ ಅದು ಕಂಟ್ರೋಲ್ ಆಗ್ಲಿಲ್ಲ. ಭಾಳ ಸತ್ತೋದವು ಪಾಪ. ಎಲ್ಲ ನೋಡಕ್ ಆಗ್ತಿರ್ಲಿಲ್ಲ, ಆ ನಮ್ನಿ ಹಿಂಸೆ ಅವಕ್ಕೆ. ತುಗುಡಿಸಿ ನಿತ್ಕೊಂಡು ಒಂದು ವಾರ 8 ದಿವಸ, ಒಂದು ವಾರ 8 ದಿವಸದವರೆಗೂ ಅದು ರೋಗ ಬಂದು ಭಾಳ ಹಿಂಸೆ ಮಾಡ್ತದೆ ಪಾಪ ಅವಕ್ಕೆ. ಹಂಗಾಗಿ ಬೇಜಾರಾಗ್ಬಿಡುತ್ತೆ ನನಗೆ, ಕೋಳಿನ ಸಾಕ್ಬೋದು ಅನ್ಸ್ಬಿಡುತ್ತೆ. ಪರವಾಗಿಲ್ಲ, ಇವು ಬದುಕೊಂಡಿದಾವ ನೋಡ್ರಿ. ಈ ಪೀಳಿ ಐತಿಲ್ಲ, ಇದ್ರವರೆಗೂ ಒಂದು 50-60 ಪೀಳಿ ಎಲ್ಲ ಸತ್ತ. ಇದು ಒಂದು ನೋಡಿ ಕಾಯಿಲೆ ಬಂದು ಬದುಕೈತದ. ಅದು ಆ ವ್ಯಾಕ್ಸಿನ್ ಹಾಕಿದ್ಮೇಲೆ ಪರವಾಗಿಲ್ಲ ನಿಂತ್ಕೊಂಡು. ಇಂಥವು ಈವರೆಗೂ ಒಂದು 30-40 ಸತ್ತಿರೋದು. ಇದೇ ಒಂದು ಎಷ್ಟವ, ಒಂದು ತಿಂಗಳವರಿ 2 ತಿಂಗಳ ಇದ್ದಾವೆ ಇವು. 3 ತಿಂಗಳು 3 ತಿಂಗಳು ಅಂತ ನೋಡ್ರಿ. ಇದು 3 ತಿಂಗಳು. ಈ ಒಂದು ಇದ್ರ ಜೊತೆಗೆ ಇರ್ತಕ್ಕಂಥವು ಒಂದು 30-40 ಕೋಳಿಗಳು ಸತ್ತೋದು. ಸಣ್ಣ ಪೀಳಿಗಳು ಮಾತ್ರ ಭಾಳ ಸತ್ತೋದು. ಅವನ್ನ ನಾವು ಆ ವ್ಯಾಕ್ಸಿನ್ ನನಗೆ ಅದು ಸಿಗ್ತಾ ಇಲ್ಲ. ಅದು ಹುಡುಗರು ಹಾಕಿದ ನಂತರ ಎಲ್ಲಿ ಹೋಗೋದ್ರ ಗೊತ್ತಿಲ್ಲ. ಅದನ್ನ ನೋಡ್ತಾನೆ, ಇನ್ನೊಂದ್ಸರಿ ಅವ್ರನ್ನ ಇದನ್ನ ಮಾಡಿ ಅದನ್ನ ತಗೊಳ್ತಾನೆ. ಆಗ ಇದನ್ನ ಫೋಟೋ ಹಾಕ್ಸ್ಕೊಂಡು ನಾನು ಶೇರ್ ಮಾಡ್ತೇನೆ ಬೇಕಾದ್ರೆ ನಿಮಗೆ. ಅದನ್ನ ಇಟ್ಕೊಂಡ್ರೆ ಒಳ್ಳೇದು. ಸಡನ್ಲಿ ನಿಂತ್ಕೊಂಡ್ ಬಿಡ್ತದೆ ಕಾಯಿಲೆ, ಅಷ್ಟು ಎಫೆಕ್ಟ್ ಇತ್ತು ಅದ್ರಾಗ, ಆ ಔಷಧಿಯಲ್ಲಿ. ಏನಪ್ಪಾ ಅಂದ್ರ ಈ ನಾಟಿ ಕೋಳಿ ಮಾಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರ, ರೋಗ ಕಡಿಮೆ ಬಂತಂದ್ರ ಒನ್ ಟೈಮ್ ಬರ್ತೈತೆ ಅಷ್ಟೇ, ಪದೇ ಏನು ತಾಕಲ್ಲ. ನಾವು ಅದಕ್ಕೆಲ್ಲ ಹೆದರ್ಬಾರ್ದು ಮಾಡ್ಬೇಕಂದ್ರೆ. ಇಲ್ಲೇ ನಮ್ಮ ಕುರಿ ಶೆಡ್ಡಲ್ಲೇ ಈಗ ನಾನು ಏನ್ ಸಪ್ರೇಟ್ ಆಗಿ ಮನಿ ಮಾಡ್ಬೇಕಂತ ಇಲ್ಲ, ಇದನ್ನೇ ದೊಡ್ಡದಾಗಿ ಮಾಡ್ಬೇಕಂತ ಏನು ಹೋಗ್ಲಿಲ್ಲ. ಸ್ಟಾರ್ಟಿಂಗ್ ಒಂದು 5-6 ಕೋಳಿ ತಂದಿದ್ವಿ, ಅದನ್ನ ಪಿಳ್ಳಿ ಮಾಡಿಸಿ ಎಲ್ಲ ಇದನ್ನ ಮಾಡ್ಕೊಂಡು ಈಗ ಒಂದು 6 ತಿಂಗಳ ಅನ್ನೋದ್ರೊಳಗೆ ಒಂದು ಕಡಿಮೆ ಅಂದ್ರೆ ಒಂದು 200-205 ಕೋಳಿ ಆಗಿದ್ದು ನಾವು. ಒಂದು 6 ತಿಂಗಳು ಇತ್ತೀಚೆಗೆ ನಾವು ಮರಿ ಮಾಡ್ಸಕಚ್ಚಿ. ನಾನು ಅದಕ್ಕೂ ಮೊದ್ಲ ಒಂದು 2 ತಿಂಗಳ ಮೊದ್ಲ ಕೋಳಿ ತಂದು ಮರಿಗೆ ಇಟ್ಟಿದ್ವಿ. ಹಂಗಾಗಿ ಕೋಳಿಗಳು ಒಳ್ಳೆ ಚೆನ್ನಾಗಿ ಬೆಳೆದು ಇಲ್ಲಿ ಹೊರಗಡೆಗೆ ಹಾಕತ್ತಲ್ಲ, ತೋಟದಾಗ ಹುಳ ಗಿಳ ಎಲ್ಲ ತಿಂದು ಒಳ್ಳೆ ಹೆಲ್ದಿಯಾಗಿ ಬೆಳಿತಾವ. ಅವು ಬೆಳೆದ್ರಿಂದ ತೂಕನೂ ಚೆನ್ನಾಗಿ ಬರೋವು. ನಾನು ಅವನ್ನ ಮೊನ್ನೆ ಒಂದು ಈ ಕಾಯಿಲೆ ಏನ್ ಬಂತಂದ್ರೆ ಅದಕ್ಕೂ ಮೊದ್ಲ ನಾನು ಅವನ್ನ ಸಂತಿಗೆ ತಗೊಂಡೋಗಿದ್ದೆ, ಮಾರ್ಕೆಟ್ಗೆ, ಕೋಳಿ ಮಾರ್ಕೆಟ್ಗೆ, ಹರಿಹರ. ಇಲ್ಲ ನಿಯರೆಸ್ಟ್ ನಮ್ಗೆ ಹರಿಹರ. ಆ ಕೋಳಿ ಸಂತಿಗೆ ಒಯ್ದಾಗ ಏನಾಗ್ಬಿಟ್ಟು,
ಒಂದೊಂದು ಹೆಣ್ಣುಗಳು ಅದಾವಲ್ಲ ಇವು 500 ರೂಪಾಯಿಗೊಂದು 600 ರೂಪಾಯಿಗೊಂದು ಕೊಡ್ತಿದ್ದೆ. 500 ರೂಪಾಯಿ ಒಳಗೆ ಕೊಟ್ಟ ಇಲ್ಲ ನಾವು. ಒಳ್ಳೆ ಚೆನ್ನಾಗಿತ್ತಂದ್ರೆ 600 ರೂಪಾಯಿ ಮಟ ಹೋಗವು. ಹುಂಜುಗಳು ಹುಂಜ ದೊಡ್ಡ ಇದ್ದಾವೆಲ್ಲ 1000 ರೂಪಾಯಿ, 900 ರೂಪಾಯಿ, 800 ರೂಪಾಯಿ ಲಾಸ್ಟ್. ಅದಕ್ಕನ ಕೆಳಗೆ ಕೊಟ್ಟಿಲ್ಲ. ಕಡಿಮೆ ಅಂದ್ರೂ ನಾನೊಂದು 100-150 ಕೋಳಿ ನಾನು ಮಾರಿದೆ. ಅವನ್ನ ಒಂದು 50,000 ರೂಪಾಯಿ ಬಂತು. ಒಂದು 4 ಟೈಮ್ ಒಯ್ದಿದ್ದು ನಾನು ವಾರ. ಅದು ಪ್ರತಿ ಮಂಗಳವಾರ ನಡೀತೈತಿ. ಒಂದು 4 ಟೈಮ್ ಒಯ್ದು ಅವನ ಒಂದು 10 ಕೋಳಿ, 20 ಕೋಳಿ, 15 ಕೋಳಿ ಹಿಂಗೆ ಎಷ್ಟೆಷ್ಟು ನಮಗೆ ಅನುಕೂಲ ಆಕೈತೆ ಅಷ್ಟು ಟೊಮೊಟೊ ಟ್ರೈನಾಗ ಅವ್ನ ಹಾಕೊಂಡು ಕಟ್ಕೊಂಡು ಬೈಕ್ನಲ್ಲಿ ತಗೊಂಡೋಗಿ ಮಾರ್ಕೊಂಡು ಬಂದೆ ನಾನು. ನನಗೆ ಚೆನ್ನಾಗಿ ಅನ್ನಿಸ್ತದೆ, ಒಳ್ಳೆ ಚೆನ್ನಾಗಿ ಅನ್ನಿಸ್ತದೆ. ಯಾಕಂದ್ರೆ ನಾವು ಈಗ ಕುರಿನಾಗ್ಲಿ ಹಸುಗಳನ್ನಾಗ್ಲಿ ನಾವು ಭಾಳ ನಾವೇ ಸ್ವತಃ ಕೈ ಮುಟ್ಟಿ ಮಾಡ್ದ ಯಾವ ಆಗಲ್ಲ. ಇವು ಹಂಗಲ್ಲ, ಒಟ್ಟಿಗೆ ಮೈತಾವೆ ಬಿಡ್ತಾವೆ ಬೆಳಿಗ್ಗೆ ಎದ್ದು, ಮತ್ತೆ ಸಾಯಂಕಾಲ ಅನ್ನತ್ಲೆ ಒಳಗೆ ಹೋಕ್ಕವು. ಅದರಿಂದ ನಮಗೆ ಅದು ಮೇಂಟೆನೆನ್ಸ್ ಕಡಿಮೆ ಹೇಳ್ಬೇಕಂದ್ರೆ. ನಾವು ಜಾಸ್ತಿ ಫೀಡ್ ಹಾಕಲ್ಲ. ಅದ ಹೇಳಿದ್ನಲ್ಲ, ಬೆಳಿಗ್ಗೆ ಇದು ಇಷ್ಟೊತ್ತು ಸಾಯಂಕಾಲ 2 ಟೈಮ್ನಾಗ ಒಂದು ಅರ್ಧ kg ಒಟ್ಟು ಅಕ್ಕಿ ಉಗ್ತಿದ್ವಿ ಅಷ್ಟು ಕೋಳಿಗೆ. ಅದರಿಂದ ನನಗೊಂದು 50,000 ರೂಪಾಯಿ ನಾನು ಮ್ಯಾಕ್ಸಿಮಮ್ 50,000 ರೂಪಾಯಿ ನಾನು ಮಾರಿದ್ದೀನಿ. ರಿಯಲ್ ಆಗಿ ನಾನು ಹೇಳ್ತಾ ಇದ್ದೀನಿ, 50,000 ರೂಪಾಯಿ ನಾನು ಕೋಳಿ ಮಾರಿದೆ. ಅದನ್ನ ಇನ್ನೂ ನನಗೆ ಇನ್ನೊಂದು ಏನಿಲ್ಲ ಅಂದ್ರೆ ಇನ್ನೊಂದು 15-20 ಸಾವಿರದ ಹಾಕಿದ್ವು. ಅವು ಕಾಯಿಲೆ ಬಂದು ಸಾಯ್ದಾಯ್ತಿದ್ರೆ ಚೆನ್ನಾಗಿದ್ವು. ಅಂತವೆಲ್ಲ ಚೆನ್ನಾಗಿರವ ಸತ್ಬಿಟ್ವು. ಅದೊಂದು ಸ್ವಲ್ಪ ಭಾಳ ಬೇಜಾರು ಅನಿಸ್ತು. ಇಲ್ಲ, ಅದು ಅನುಭವ ಅವ್ರಿಗೂ ಅಷ್ಟೇ. ಅದ್ರ ನಮಗೆ ಸರಿಯಾದ ಕಾಯಿಲೆಗೆ ಔಷಧಿ ನಾವು ಕಂಡು ಹಿಡ್ಕೊಂಡ್ವಿ ಅಂದ್ರೆ ಅದನ್ನ ನಾವು ಬದುಕಿಸಬಹುದು. ಹಂಗಾಗಿ ಕೋಳಿ ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ಉಪಕಸವಾಗಿ ನಾವು ಈಗ ಹೈನುಗಾರಿಕೆ ಆಗ್ಲಿ, ನಾವು ಕೃಷಿನಾಗ್ಲಿ ಏನೋ ಒಂದು ಮಾಡ್ತೇವೆ ಅಂದ್ರೆ ಅದ್ರ ಜೊತೆಗೆ ನಮಗೆ ಇದನ್ನ ಮಾಡ್ಕೋಬಹುದು. ಯಾಕಂದ್ರೆ ಇದು ನಾವು ಸಪ್ರೇಟ್ ಆಗಿ ದೊಡ್ಡ ರೀತಿಯಲ್ಲಿ ಮನೆ ಕಟ್ಟಬೇಕಾಗಿಲ್ಲ, ಇನ್ನೊಂದು ಮಾಡ್ಬೇಕಾಗಿಲ್ಲ. ನಮ್ಮ ದನಿನ ಮನೆಯಲ್ಲೇ ಒಂದು ಸ್ವಲ್ಪ ಭಾಗ ನಾವು ಫ್ರೀ ಆಗಿ ಬಿಟ್ಬಿಟ್ರೆ ಅವು ಅಲ್ಲೇ ಕೂತ್ಕೊಂತಾವು, ಅಲ್ಲೇ ತತ್ತಿ ಇಡ್ತಾವು. ಅಲ್ಲೇ ರಾತ್ರಿ ಎಲ್ಲ ಅಲ್ಲೇ ಮಲ್ಕೊಂಡು ಮತ್ತೆ ಬೆಳಗ್ಗೆ ಹೊರಗೆ ತಮ್ಮ ಪಾಡಿಗೆ ತಾವು ಮೇಯಕ್ ಹೋಗ್ತಿರ್ತಾವು. ಹಂಗಾಗಿ ಅವಕ್ಕೆ ನಾವು ಏನು ಹೆಚ್ಚುವರಿ ನಾವು ನೀರು ಕುಡಿಸ್ಬೇಕನ್ನಂಗಿಲ್ಲ, ಮೇಯಿಸ್ಬೇಕನ್ನಂಗಿಲ್ಲ, ಹೆಚ್ಚಾಗಿ ಅವನ್ನ ಕಾಳಜಿ ಮಾಡ್ಬೇಕನ್ನಂಗಿಲ್ಲ. ಹಂಗಾಗಿ ನಾಟಿ ಕೋಳಿ ಬೆಸ್ಟ್ ಹೇಳ್ಬೇಕಂದ್ರ ನಾವು ಉಪಕಸಬ್ನಾಗ ಅದರಂತ ಅನುಕೂಲನೇ ಯಾವುದಿಲ್ಲ. ಹಂಗಾಗಿ ನಾನು ಹೇಳೋದೇನಪ್ಪ ಅಂದ್ರ ನಾಟಿ ಕೋಳಿ ಮಾಡ್ಬೇಕು. ಜೊತೆಗೆ ಬರೀ ಅದನ್ನೇ ಒಂದು ದೊಡ್ಡ ಕಸಬಾಗಿ ನಾವು ಸ್ಟಾರ್ಟಿಂಗ್ ಇದನ್ನ ಮಾಡೋದ್ಕನ್ನ ಅದನ್ನ ಜೊತೆಯಾಗಿ ಮಾಡ್ಬೇಕು. ಯಾವ್ದಾರದ ಒಂದು ಪಕ್ಕಕ್ಕೆ ಮಾಡ್ಬೇಕು. ನಾವು ಅದನ್ನೇ ಮೇನ್ ಕಸಬಾಗಿ ಮಾಡಕ್ ಹೋಗ್ಬಾರ್ದು. ಆ ಉದ್ದೇಶದಿಂದ ನಾನು ಹೇಳೋದು ಒಂದು ಮಾಡ್ರಿ, ಒಳ್ಳೆ ಚಾಯ್ಸ್ ಮಾಡ್ಬೇಕು. ಒಳ್ಳೆ ತೂಕ ಇರೋ ಕೋಳಿ, ಒಳ್ಳೆ ಚುರುಕಾಗಿರೋ ಕೋಳಿನ ಊರಲ್ಲೇ ತಗೋಬೇಕು. ನಾವು ಊರ ಮನೆಯಲ್ಲೇ ಕೋಳಿಗಳು ತಗೋಬೇಕು. ಯಾರು ಮಾರಕ್ ಬರ್ತಾರ ಬೈಕ್ನಾಗ ಟ್ರೈನಿಗೆ ಹಾಕೊಂಡು ಮಾರಕ್ ಬರ್ತಾರಲ್ಲ, ಅಂತವೆಲ್ಲ ನಾವು ತಗೊಳಕ್ ಹೋದ್ರೆ ಮೈಸೂರು ನಾಟಿ ಅಂತ ಹೇಳಿ ಬರ್ತಾವು. ಅವು ಮಿಕ್ಸ್ ಎಲ್ಲ, ಅವು ನೋಡಕ್ ನಾಟಿ ಕೋಳಿ ತರದ ಕಾಣ್ತಾವ. ಆದ್ರೆ ಅವು ಅಷ್ಟೊಂದು ಇದಿರಲ್ಲ. ಎಲ್ಲ ಕೈ ಕಾಲೆಲ್ಲ ಬೆಳ್ಳಗ ಫಾರಿನ್ ತರ ಇರ್ತಾವ. ಒಂಥರ ಗೋಲ್ಡ್ ಕಲರ್ ಬಹಳ ಇದು ಆಗಿ ಕಾಣಿಸ್ತಾವ. ಅಂತವ್ ನಾವು ಇದನ್ನ ಮಾಡ್ಕೊಬೇಕು. ನಾಟಿ ಕೋಳಿ ಪಕ್ಕ ನಾಟಿ ಕೋಳಿ ಅಂದ್ರೆ ಊರ್ ಮನಿ ಕೋಳಿಗಳನ್ನ ತಗೋಬೇಕು. ತಗೊಂಡು ನಾವು ಚೆನ್ನಾಗಿ ಅವನ್ನ ಇಂಥ ಒಳವರೆ ಇದ್ರಾಗ ಹೊರಗಡೆ ಇದ್ದ ಮನೆಗಳಾಗ್ಲಿ ಅವಕ್ ಮೇಯಕ್ ಒಂದ್ ಸ್ವಲ್ಪ ಫೀಲ್ಡ್ ಇತ್ತ ಅಂದ್ರ ಒಳ್ಳೆ ಚೆನ್ನಾಗಿ ಬೆಳಿತಾವ. 1.25 kg 1.5 kg ಬರೋ ದೊಡ್ಡ ಹುಂಜುಗಳು 2 kg 200-300 ಗ್ರಾಮ್ ಬರೋ ನಮ್ಮ ಹುಂಜುಗಳು ದೊಡ್ಡವು. ಅಷ್ಟ ಅಂತ ಬರೋವೆಲ್ಲ ನಾವು ಒಂದು 1500-2000 ನಾನು ಮಾರಿದ್ದೇನೆ. ಒಂದು ಹುಂಜನ 2000 ಮಾರಿದ್ದೆ ನಾನು. ಒಂದು ಹುಂಜನ 1500 ಮಾರಿದ್ದೆ. ಭಾಳ ನಾನು ಹೆಚ್ಚಾಗಿ ಮಾರಿದ 1000, 900 ರೂಪಾಯಿ, 800 ರೂಪಾಯಿ ಇಷ್ಟೇ ಮಾರಿದ್ರನ್ನ ನಮಗೆ ದೊಡ್ಡ ಲಾಭ. ಒಂದು 200 ಕೋಳಿ ನಾವು ಅದನ್ನ ಮಾಡ್ಕೊಂಡು ಬಂದ್ರ ಪ್ರತಿ ವಾರ ಏನಿಲ್ಲ ಅಂದ್ರೂ 10 ಕೋಳಿನ ನಾವು ಪ್ಯಾಟ್ಗೆ ಒಯ್ಬೋದು. 200 ಕೋಳಿ ನಮ್ಮ ಮನೆಯಲ್ಲಿ ನಾವು ಅವನ್ನ ಬ್ರೀಡಿಂಗ್ ಇಟ್ಕೊಂಡ್ವಿ ಅಂದ್ರೆ ಅದ್ರಲ್ಲಿ ಪ್ರತಿ ಸಾರಿನ 10 ಕೋಳಿನ ವಾರ ಒಂದು 10 ಕೋಳಿನ ಒಯ್ದ್ವಿ ಅಂದ್ರೆ ಕಡಿಮೆ ಅಂದ್ರೆ ಒಂದು ಹೆಣ್ಣುಗೋಳಿ 500 ರೂಪಾಯಿ ಹೋಗ್ತವು, ಹುಂಜ 800 ರೂಪಾಯಿ ಹೋಗ್ತವು. ಅವು ನಾವು ಸವನಾಗ ಅವನೊಂದು ಹೆಣ್ಣುಗೋಳಿ ಒಂದು 5, ಹುಂಜ ಒಂದು 5 ಒಯ್ದ್ರೆ ಅದೊಂದು 2,500. ಇದೊಂದು
4,000. 8 40 4,000. ಒಂದು 6-7 ಸಾವಿರ ನಾವು ಪ್ರತಿ ವಾರನೂ ನಾವು ಗಳಿಕೆ ಮಾಡಬಹುದು ಈ ನಾಟಿ ಕೋಳಿ ಮಾಡೋದ್ರಿಂದ. ನೋಡ್ರಿ, ನೀವು ಟ್ರೈ ಮಾಡಿ. ಯಾಕಂದ್ರೆ ನಾನು ಹೇಳ್ತಾನ ಅಂತ ಅಲ್ಲ, ನಾನು ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸಿದೀನಿ. ಮೊದ್ಲೆಲ್ಲ ನಾನು ನಂದು ಕುರಿ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಕೋಳಿನೆಲ್ಲ ತೋರಿಸಿದ್ದೀನಿ ನಿಮಗೆ. ಅವಾಗ ಆಲ್ರೆಡಿ ಅಲ್ಲೇ ಅವು ಕಾಯಿಲೆ ಬಂದು ಸತ್ತು ಹೋಗಿದ್ವು ಹಸು. ಇನ್ನು ಒಂದ್ ಸ್ವಲ್ಪ ಇದ್ವು, ಅವನು ತಿರುಗಿ ಮತ್ತಷ್ಟು ಮಾರ್ಕೊಂಡು ಬಂದೆ. ಪರವಾಗಿಲ್ಲ, ನನಗಂತೂ ಅಷ್ಟು ಸತ್ತು ಹೋದ್ರೂ, ಕಾಯಿಲೆ ಬಂದು ಸತ್ತು ಹೋದ್ರೂ ಒಂದು 50,000 ರೂಪಾಯಿಗೆ ನಾನು ಮಾರಿದ್ದೇನೆ ಕೋಳಿನ. ಇಷ್ಟ ಅದ ನೋಡ್ರಿ. ಇನ್ನು ಇವು ನೋಡ್ರಿ, ಇವೆಲ್ಲ ಮಾರಕ್ ಬರ್ಲಿಲ್ಲ ಅಂತ ಬಿಟ್ಟಿದ್ ನಾನು. ಸಣ್ಣ ಇದ್ವು ಇನ್ನು. ಮೊನ್ನೆ ಕಾಯಿಲೆ ಬಂದಾಗ ಒಂದು 20 ದಿವಸದಿಂದ 20 ದಿವಸ, ಒಂದ್ ತಿಂಗಳಾತು ಕಾಯಿಲೆ ಬಂದು. ಹಿಂದಿನ ಟೈಮ್ನಲ್ಲಿ ಕಾಯಿಲೆ ಬಂದು ಭಾಳ ಸತ್ತು ಹೋದ್ವಲ್ಲ, ಅವಾಗೆಲ್ಲ ಸಣ್ಣ ಪಿಳಿಗಳು ಇದ್ವು ಇವೆಲ್ಲ. ಹಂಗಾಗಿ ಇವು ಉಳ್ಕೊಂಡು, ಇಲ್ಲಾಂದ್ರೆ ಆ ಕಾಯಿಲೆಗೆ ಎದ್ರಿ ಇವನು ಮಾರಾಕತ್ತಿದ್ ನಾನು. ಬಿಡು, ಇವನು ಸುಮ್ಮನೆ ಅಲ್ಲಿ ಹೋದ್ರೆ 100-150 ಕೇಳಲ್ಲ ಅಂತೇಳಿ, ಇದ್ರಿರ್ಲಿ ಹೋದ್ರೋಗ್ಲಿ ಅಂತೇಳಿ ಎಲ್ಲಾ ಪ್ರಯತ್ನ ಮಾಡಿ ಮುಗಿಸಿ ಆಗಿತ್ತು. ಹಿಂಗ ಒಂದ್ ಹುಡುಗ ಬಂದ, ಇಲ್ಲಣ್ಣ ಇದಕ್ಕೆ ವ್ಯಾಕ್ಸಿನ್ ಇದ್ ನೋಡಿ ಹಾಕ್ರಿ ಬದುಕ್ತಾವನ್ನ ಒಂದು ಹೇಳಿದ್ರೆ, ಇಲ್ಲ ಇಂತ ನಾನು ತಂಡ ಹಾಕಿದ್ದೆ ನೋಡ್ರಿ ಇದನ್ನ ತಗೊಂಡ ಅಂತಂದು ಹೇಳಿ, ಅವನು ಅದು ವ್ಯಾಕ್ಸಿನ್ ಅವನು ಹಾಕಿದಂತ. ಅವನು ಒಂದು 10-15 ಕೋಳಿ ಇದ್ದಾವ, ಒಂದು ತಗೊಂಬಂದಿದ್ದ. ಅದನ್ನ ಕಟ್ ಕಳಿಸಿದ್ ನಮಗೆ, ಹಾಕ್ಬಿಡ್ರಿ ಇದನ್ನ, ಈಗ ಇಡಂಗಿಲ್ಲ ಇದನ್ನ, ಹೆಚ್ಚಾಗಿ ಫ್ರಿಜ್ನಾಗ ಇಡ್ಬೇಕಾಗತ್ತೆ ಅಂತ ಹೇಳಿ ಹಾಕಿದ್ವಿ. ಅಲ್ಲಿಗೆ ಅವು ನಿತ್ಕೊಂಡ್ಬಿಡ್ತು. ಕಾಯಿಲೆ ಏನು ಇದನ್ನ ಆಗ್ಲಿಲ್ಲ, ಮತ್ತೆ ಮುಂದರಿಲಿಲ್ಲ. ಅದು ಅಲ್ಲಿಗೆ ಅದು ಕಾಯಿಲೆ ಸ್ಟಾಪ್ ಆಯ್ತು. ಹಂಗಾಗಿ ಇವೆಲ್ಲ ಬದುಕಿದ್ವು ಹೇಳ್ಬೇಕಂದ್ರ. ಇವು ಮುಂದ ಬ್ರೀಡಿಂಗ್ ಮಾಡಕ್ ನಮಗೆ ಅಷ್ಟು ಅನುಕೂಲ ಆಯ್ತು. ಇಲ್ಲಾಂದ್ರೆ ನಾವು ಇದನ್ನ ಕೋಳಿನೇ ತೆಗೆದು ಬಿಡೋ ಲೆಕ್ಕದಾಗಿದ್ವಿ. ಪರವಾಗಿಲ್ಲ, ಅದಾವ ಇನ್ನೂ ಸೆಲ್ಲೆ ಹೋಗಿದವು. ಸಣ್ಣ ಪಿಳಿ ಒಂದು ಆ ಹೊರಗೆ ಒಂದು ಇನ್ನೊಂದು ಹಿಂಡ್ ಐತೆ, ಅದು ಒಂದು 6-7 ಕೋಳಿ ಅದಾವ ಸಣ್ಣ. ಅವೆಲ್ಲೇ ಹೋಗಿದಾವ, ಮೇಯಕ್ ಹಚ್ಚಿದಾವ ಅಲ್ಲಿ ಹೊರಗಡೆಗೆ. ಮಾಡಿದ್ರೆ ಒಳ್ಳೇದು. ಇಂಥವೆಲ್ಲ ಮಾಡ್ಕೋಬೇಕು ನಾವು ರೈತರು. ನಾವು ಮಾಡೋದೇ ಕೃಷಿ ಬದುಕಂದ್ಮೇಲೆ ಇವೆಲ್ಲ ಇರ್ಬೇಕು. ಇವು ನಾವು ಸಪ್ರೇಟ್ ಆಗಿ ಮಾಡ್ಬೇಕು ಅನ್ನಂಗಿಲ್ಲ. ಇವು ಸಪ್ರೇಟ್ ಆಗಿ ನಾವು ಮನುಷ್ಯರ್ ಬೇಕಾಗಿಲ್ಲ ಇವನ್ನ ನಿರ್ವಹಣೆ ಮಾಡಕ. ಅವು ಅಷ್ಟೇ, ಬೆಳಿತಾವು, ತಿಂತಾವು, ಒಳಗ ಕೂತ್ಕೊಳ್ತಾವು, ಮತ್ತೆ ಹೊರಗ್ ಬರ್ತಾವು ನಾವು ಕದ ತೆಗದ್ರೆ. ಹಂಗಾಗಿ ನೋಡ್ರಿ, ನಮ್ದು ಈ ಮೂಲೆಯಲ್ಲೇ ಒಂದು ಸ್ವಲ್ಪ ಜಾಗ ಕೊಡ್ತೀವಿ. 1-2 ಇದನ್ನ ಪುಟ್ಟಿ ಮಾಡಿದ್ವಿ, ಬಿದಿರು ಪುಟ್ಟಿ ಬರ್ತಾವಲ್ಲ ಅವು ಕೋಳಿ ಮುಚ್ಚಕ್ಕೆ. ಯಾಕಂದ್ರೆ ಅಲ್ಲೇ ಬಿಟ್ರೆ ಅವೆಲ್ಲ ಗಲೀಜ್ ಮಾಡ್ತಾವು, ಕುರಿ ಗೊಂದೆಗೆಲ್ಲ ಅಂತೇಳಿ ಬೆಳಗ್ಗೆ ಎದ್ದು ಅಡ್ಡಾಡಕ್ ಹಚ್ಬಿಡ್ತಾವು ನೈಟ್ ಲೈಟ್ ಹಾಕಿದ್ರ. ಇಲ್ಲಿ ನಾನು ಮೊದ್ಲೆಲ್ಲ ಇಲ್ಲಿ ಈ ಭಾಗದಾಗ ನಾನು ಕೋಳಿಗೆ ಮಾಡಿದ್ದಿದ್ದನ್ನ ನೋಡ್ರಿ. ಇದನ್ನ ಮೇಲೆ ಹಿಂಗ ಒಂದು ಇದನ್ನ ಕಲ್ಲು ಹಾಕಿದ್ವಿ ಹಿಂಗ. ಇದನ್ನೆಲ್ಲ ತೆಗೆದು ಈಗ ಮೇವಿಗಾಗಿ ನಾನು ಮೇವ್ ಸ್ಟೋರೇಜ್ ಈ ಕಡೆ ಮಾಡ್ಕೊಂಡೆ. ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ಇಟ್ಟಿದ್ದವು, ಇಲ್ಲಿ ಅದಾವು, ಅಲ್ಲೇ ಒಳಗೆ ಹಚ್ಚಿದವು. ಇಲ್ಲಿ ಕೋಳಿ ಮುಗಿಸ್ತೇವೆ ಅಷ್ಟೇ ಅವನ. ಮೊದ್ಲೆಲ್ಲ ಇದ್ರಾಗ ನಿಲ್ಲವು. ಹೆಚ್ಚುವರಿ ಆದ್ರೆ ಏನ್ ಮಾಡಿಬಿಡ್ತಾನೆ, ಇಲ್ಲಿ ಇನ್ನೊಂದ್ ಸ್ವಲ್ಪ ಜಾಗ ತಗೊಂಡೆ ಇಲ್ಲಿ ಮುಗಿಸ್ತಾನೆ. ನಡೀತೈತಿ ಕೋಳಿಗೆ. ಈಗ ಮೇವ್ ಸ್ಟಾಕ್ ಆಯ್ತು, ಮೇವ್ ಎಲ್ಲ ಇಲ್ಲಿ ಖಾಲಿ ಆಗೈತಿ. ಅಲ್ಲಿ ಅಷ್ಟೇ ಇದೆ. ಈಗ ಇಲ್ಲಿ ಖಾಲಿ ಆದ್ಮೇಲೆ ಈಗ ನಾನು ಕೋಳಿಗೆ ಫ್ರೀ ಆಗಿಬಿಟ್ಟಿದ್ದೇನೆ. ಮೇವನ್ನೆಲ್ಲ ಈ ಕಡೆಗೆ ಹಾಕತ್ತಿದ್ದೇನೆ, ಮಿಷಿನ್ ಚಾಪ್ ಕಟರ್ ಹಾಕಿದ್ದೆ. ಅಂತ ಸಂದರ್ಭ ಬಂದಾಗ ಹೆಚ್ಚುವರಿ ಕೋಳಿ ಆತಂದ್ರೆ ನಾನು ಮತ್ತೆ ಇಲ್ಲಿಗೆ ಇಲ್ಲಿ ಮೇಲೆಲ್ಲ ಕಲ್ಲು ಹಾಕಿ ಇಲ್ಲಿ ಗೂನ್ ಟೈಪ್ ಮಾಡಿದ್ದೇನೆ. ಇಲ್ಲಿಗೆ ಕೋಳಿ ಬಿಟ್ಬಿಡ್ತಾನೆ. ಇದ್ರಲ್ಲೇ ಒಂದು 200-250 ಕೋಳಿ ನಿಲ್ಲವ್ ನಮ್ಮವು. ಇದೊಂದು 4 ಅಡಿ ಹಿಂಗ 6 ಅಡಿ ಐತಿ, 4-6 ಐತಿ ಇದು. ಇಷ್ಟಲ್ಲೇ ಒಂದು 200-250 ಕೋಳಿ ನಿಲ್ಲವ. ಪರವಾಗಿಲ್ಲ, ಕೋಳಿನ ಇಟ್ಕೊಂಡೆ ನೋಡ್ರಿ. 50,000 ನನಗೆ 6 ತಿಂಗಳಿಗೆ ನಾನು 50,000 ನಾನು ಕೋಳಿ ಮರಿ ಇರೋದು. ಅವು ಇನ್ನೊಂದು 10-15 ರೂಪಾಯಿದವು ಸತ್ತು ಹೋದವು. ಇನ್ನೊಂದು 10-15 ಬರ್ತಿತ್ತು. ಅವನು ನಾನು ಸಡನ್ಲಿ ಮಾರಿದ್ರೆ ನಾನು ಬಿಡು ಇರ್ಲಿ, ಇವು ಏನು ಹೆಚ್ಚುವಳಿ ಜಾಸ್ತಿ ಮಾಡೋಣ ಅಂತ ಹೇಳಿ ಬಿಡೋದ್ರೊಳಗನ ಅದು ಕಾಯಿಲೆ ಬಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಲಾಸ್ ಮಾಡುತ್ತೆ ಅಷ್ಟೇ. ಇಂಥವು ಲಾಸ್ಗೆಲ್ಲ ನಾವು ಹೆದರಕ್ ಹೋಗ್ಬಾರ್ದು. ಇದರಲ್ಲಿ ನಾವೊಂದು ಏನೋ ಒಂದು ಇದನ್ನ ಮುಂದುವರ್ಸ್ಬೇಕನ್ನೋರು ಒಂದು ಸಣ್ಣ ಪುಟ್ಟ ಲಾಸ್ ಅನ್ನ ನಾವು ಲೆಕ್ಕಕ್ಕೆ ತಗೊಳ್ದೇನೆ ಮುಂದುವರ್ಸ್ಬೇಕು. ನೋಡಿ, ಅವು ಇನ್ನೂ ಒಳಗೆ ಹೋಗೋಲ್ಲ, ಅಲ್ಲೇ ಹೊತ್ತು ಮುಣುಕ್ತಾ ಇತ್ತು ಬಂತ. ಇನ್ನು ಅಕ್ಕಿ ಹಾಕಿದಂಗೆ ಕಾಣ್ಲಿಲ್ಲ ಅವ್ಕೆ ತಿನ್ನಕ. ಹಂಗೆ ಕಾಯಕಚ್ಚಿದಾವು. ಫುಲ್ ಕತ್ಲಾದ್ಮೇಲೆ ಒಳಗೆ ಹೋಗ್ತಾವ್ ನಾವು.
ಹಂಗ ಸಾಮಾನ್ಯವಾಗಿ ಜಲ್ದಿನ ಹೋಗ್ಬೇಕು ಅನ್ನಂಗಿಲ್ಲ. ಈ ಮೈಸೂರು ನಾಟಿ ಕೋಳಿ ಹಂಗ ಯಾವಾಗ ಬೇಕು ಒಳಗ ಕುಂದ್ರಬೇಕು ಅನ್ನಂಗಿಲ್ಲ. ಇವು ಫುಲ್ ಕತ್ಲಾದ್ರನೆ ಹೋಗೋದ. ಇನ್ನು ಅಲ್ಪ ಸ್ವಲ್ಪ ಬೆಳಕಿದ್ರು ಹೋಗಲ್ಲ. ಇನ್ನು ಒಂದೂವರೆ ತಾಸು, ಇನ್ನೂ ಒಂದ್ ತಾಸು ಹಂಗ ಇಲ್ಲೇ ನಿಲ್ತಾವು. ಒಟ್ಟು 6:30 7 ಗಂಟೆ ಸುಮಾರು ಹಂಗ ನಿಧಾನಕ್ಕೆ ಹೋಗ್ತಿರ್ತಾವ. ಮಾಡಿದ್ರ ಒಳ್ಳೇದು. ನೋಡ್ರಿ, ನಿಮಗ್ ಮಾಡ್ಬೇಕು ಅನ್ಸಿದ್ರ ನಾಟಿ ಕೋಳಿ ಮಾಡ್ರಿ. ಚೆನ್ನಾಗ ನಮ್ ಮನಿ ಯೂಸ್ ತತ್ತಿನ ಹಾಕವ್ ನಮಗೆ. ನಾನು ಹೆಚ್ಚಾಗಿ ಇವ ತತ್ತಿನ ಯೂಸ್ ಮಾಡೋದ್ ನಾವು. ಕಾವಿ ಕುಂದಿರ್ಸಿ ಉಳ್ದಂತವ್ನ ನಾವು ಡೈಲಿ ಏನಿಲ್ಲ ಅಂದ್ರೂ ನಾನು ಮೊದಲೆಲ್ಲ ಒಂದು 8 ರಿಂದ 10 ಕೋಳಿ ಇಡವು ಡೈಲಿ. ಮರಿ ಮಾಡಿಸಿ ಉಳ್ದಂತವನ್ನ ನಾವು ಊಟ ಮಾಡ್ತಿದ್ವಿ. ಇಲ್ಲ ಯಾರು ಊರೊಳರು ಬಂದ್ ಕೋಳಿ ಕೊಡ್ರಿ ಬೇಕು ಅಂತೇಳಿ ಬಾಣಂತಿಯರಿಗೆ ಆಗ್ಲಿ, ಯಾರ ಯಜಮಾನ್ರಿಗಾಗ್ಲಿ, ಅವರು ನಾಟಿ ಕೋಳಿ ಯೂಸ್ ಮಾಡಕ್ ಹೇಳಿರ್ತಾರಲ್ಲ ಅಂತವ್ರಿಗೆ ಕೊಡ್ತಿದ್ವಿ. ನಾವು ಯೂಸ್ ಮಾಡ್ತೀವಿ. ನಮಗೂ ಒಳ್ಳೇದು ನಾಟಿ ಕೋಳಿ. ಇದು ಒಂದು ನಾವು ಹೆಚ್ಚಾಗಿ ನಾಟಿ ಕೋಳಿನ ಮನ್ಯಾಗ ಚಿಕನ್ ಮಾಡೋದಾಗ್ಲಿ ಇದನ್ನ ಮಾಡ್ತದಿಲ್ಲ. ಯಾವಾಗೋ ಒಂದ್ಸಲ ಮಾಡ್ತೇವೆ ನಾವು. ಅದಾವ ಅಂತೇಳಿ ವರ ಕೊಯ್ಯೋದೇನ ಆ ಟೈಪ್ ಮಾಡಲ್ಲ ನಾವು. ಏನ ನಮ್ಮ ಮಕ್ಕಳು ಸ್ಕೂಲ್ ರಜೆ ಇದ್ದಾಗ ಬಂದಾಗ ಮಾತ್ರ ನಾವು ಸ್ವಲ್ಪ ಯೂಸ್ ಮಾಡ್ತೇವೆ ಅಷ್ಟೇ. ನಾಟಿ ಕೋಳಿ ತಿಂದ್ರೆ ಒಳ್ಳೇದು. ಈಗ ನಾವು ಪ್ರತಿ ದಿವಸನೇ ತಿನ್ನಕ್ ಆಗಲ್ಲ. ತಿನ್ನಾರ ಅವ್ರು ಬೇರೆ. ಈಗ ನಮ್ಮ ಒಂದು ಇದು ಎಷ್ಟಿರುತ್ತೆ ಅಷ್ಟರಲ್ಲಿ ನಾವು ಇದರಿಂದ ನಾನು ಈಗ ಏನೋ ಒಂದು ಮಾಡ್ಬೇಕನ್ನೋದು ಬಹಳ ಇತ್ತು. ಹೆಚ್ಚುವರಿ ಮಾಡಿ ಇದಕ್ಕಾಗಿ ಸಪ್ರೇಟ್ ಒಂದು ಈ ಕಡೆ ಇಲ್ಲೇ ಐತಲ್ಲ, ಇಲ್ಲೇ ಒಂದು ಸಪ್ರೇಟ್ ಶೆಡ್ ಮಾಡಿ ಇದರಲ್ಲೇ ಕೂಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಕಾಯಿಲೆ ಬಂದು ನನ್ನ ಎಲ್ಲಾ ಪ್ಲಾನ್ಗಳಿಗೆ ತಣ್ಣೀರ್ ಎರಚ್ದಂಗ ಆಗ್ಬಿಡ್ತದ. ಇರ್ಲಿ ಮಾಡ್ತಾನೆ. ಈಗ ಏನಾಗಿಲ್ಲ, ಕಾಲ್ ಮಿಂಚಿಲ್ಲ. ಇನ್ನು ಅದಾವ ಸಾಕಷ್ಟು ಕೋಳಿ. ಇನ್ನೊಂದು ಏನಿಲ್ಲ ಅಂದ್ರೂ ಒಂದು 25-30 ಕೋಳಿ ಅದಾವನ. ಅವನ್ನ ಹೆಚ್ಚುವರಿ ಮಾಡ್ಕೊಂಡೆ ಅವನ್ ನಾನು ಮುಂದುವರಿಸ್ಬೇಕನ್ನೋದೈತಿ. ಒಳ್ಳೆ ತಳಿನ ಇಟ್ಕೊಂಡಿದ್ದೆ ನಾನು. ಈಗ ಇರೋವೆಲ್ಲ ಒಳ್ಳೆ ತಳಿಗಳು ಇವೆಲ್ಲ ನಾಟಿ ಕೋಳಿ. ಒಳ್ಳೆ ಚೆನ್ನಾಗಿ ತೂಕನ ಬರ್ತಾವ. ಅಷ್ಟೇ ಇದು ಅದಾವ. ಈ ಬ್ಲಾಕ್ ಅದಾವಲ್ರಿ, ಬ್ಲಾಕ್ ಈಗ ಸಂತಿಗೆ ಹೋಗ್ಬಿಡ್ರಿ. ಇವನ 100 ರೂಪಾಯಿ ಹೆಚ್ಚಿಗೆನ ತಗೊಂತಾರ. 700 ರೂಪಾಯಿವರೆಗೂ ಮರಿದೀನಿ ಈ ತರ ಬ್ಲಾಕ್ ತಳಿನ. ಒಳ್ಳೆ ಚೆನ್ನಾಗಿ ತೂಕನ ಬರ್ತಾವ. ಹಂಗಾಗಿ ಅವ್ರು ತಗೊಳ್ಳಾರ ಬಹಳ ಮನ್ಸು ಮಾಡ್ತಾರ. ಕಟಗರು ಒಯ್ಯೋ ಅಂತಾರ. ನೋಡ್ರಿ, ಇದು ಮುಂಚೆ ಎಲ್ಲ ಇವನು ಬಹಳ ಸಣ್ಣ. ಇವೆಲ್ಲ ದೊಡ್ಡವಾಗ್ಬಿಡ್ರೆ ಒಂದ್ 2-2.5 kg ವರೆಗೂ ಬೆಳಿತಾವ. ಚೆನ್ನಾಗದ. ನಾವು ದೊಡ್ಡ ಎಲ್ಲ ಎತ್ಬಿಟ್ಟೆ ಕಾಯಿಲೆ ಬರತ್ಲೆ. ಕಾಯಿಲೆದಾಗ ಒಂದು ಇದಕ್ಕೆ ಬೀಜಕ್ಕೆ ಬಿಟ್ಕೊಂಡವ, ಬ್ರೀಡಿಂಗಿಗೆ ಬಿಟ್ಕೊಂಡಂದ ಒಂದ್ 2-3 ಅವು ಸತ್ತ ಹೋಗ್ಬಿಟ್ರು. ಉಳಿಲೆ ಎಲ್ಲ ಪಾಪ ಕಾಯಿಲೆ ಬಂದ. ನೋಡ್ರಿ, ಈ ತರ ನಾವು ಮಾಡ್ಕೊಂಡ್ರೆ ಒಳ್ಳೇದು. ಮಾಡ್ರಿ ನಾಟಿ ಕೋಳಿ. ನೀವು ನಿಜವಾಗ್ಲು ಯಾವ್ದೇ ಒಂದು ನೀವು ಫಾರಂ ಮಾಡ್ತೀರಿ ಅಂದ್ರ ಹಸುಗಳದಾಗ್ಲಿ, ಕುರಿಗಳದಾಗ್ಲಿ, ಮೇಕೆಗಳದಾಗ್ಲಿ, ಅದ್ರ ಜೊತೆಯಾಗಿ ಕೋಳಿ ಮಾತ್ರ ಮಾಡೋದ್ ಮರಿಬೇಡ್ರಿ. ನಿಜವಾಗ್ಲು ಆ ಕುರಿಗೆ 1/4% ಈ ಕೋಳಿಗೆ ತೆಗಿಬಹುದು ನಾವು. ಆ ಕುರಿಯಿಂದ ಎಷ್ಟು ಲಾಭ ಐತೆ ನಮಗೆ. 1 ಲಕ್ಷ ಲಾಭ ಇದ್ರೆ 25,000 ರೂಪಾಯಿ ನಾವು ಕೋಳಿಗೆ ತೆಗಿಬಹುದು. ಅಷ್ಟು ಇನ್ಕಮ್ ಐತಿ ಇದ್ರಾಗ, ನಾಟಿ ಕೋಳಿಯಾಗ. ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ನಮಗೆ ಉಪಕಸಬುಗಳು ಇವು. ಪ್ರತಿಯೊಂದನ್ನು ನಾವು ಇಲ್ಲಿ ಆಡ್ ಮಾಡ್ಬೇಕಾಕತಿ. ಯಾಕಂದ್ರೆ ಒಂದೇ ನೆಚ್ಕೊಂಡು ನಾವು ಏನು ಮಾಡಕ್ಕಾಗಲ್ಲ. ಈಗ ಒಂದ್ರ ಮೇಲೆ ಇದ್ದಾಗ ನಾವು ಅದು ಏನಾಗತ್ತೆ, ಈಗ ನಮ್ ಖರ್ಚು ಹೊತ್ತು ಇದ್ದಿದ್ದು. ಈಗ ನಮ್ ಬೇರೆ ಒಂದು ಯಾವ್ದೋ ಒಂದು ನಮ್ಮ ಕೃಷಿ ಕೆಲ್ಸಕ್ಕೆ ನಾವು ಬಳಸ್ತಕ್ಕಂತ ಕೃಷಿ ಕೆಲಸದಲ್ಲಿ ನಾವು ಮಾಡ್ತಕ್ಕಂತ ಖರ್ಚುಗಳಾಗ್ಲಿ, ಈಗ ಕುರಿಗಳಿಗೆ ನಮ್ಗೆ ಫುಡ್ಗಾಗ್ಲಿ, ಕಾಳಿಗಾಗ್ಲಿ, ಹಸುಗಳಿಗೆ ಫುಡ್ಗಾಗ್ಲಿ ಬಹಳ ಹೆಲ್ಪ್ ಆಗತ್ತದ ನಮಗೆ ಕೋಳಿದು. ಅದು ಕೋಳಿ ನಾವು ಒಂದ್ ವೇಳೆ 500-600 ಲೆಕ್ಕಕ್ಕೆ ಮಾಡಿಬಿಟ್ರಂತ ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ಬೆಳಿತೈತಿ. ಯಾಕಂದ್ರೆ ಅಷ್ಟು ಗಟ್ಟಿಯಾದ ಇದು ಅದು ಪ್ರಾಣಿ, ಅದು ಪಕ್ಷಿ. ಸಾರಿ, ಆ ಗಟ್ಟಿ ಪಕ್ಷಿ ಅಂತಂದು ಹೇಳಕಂದ್ರೆ ಈ ಇನ್ನೊಂದು ಯಾವ್ದು ಬರುತ್ತಲ್ಲ ದಪ್ಪ ದೊಡ್ಡದು,
ಅವೆಲ್ಲ ನಾಯಿ ಬೆಕ್ಕ ಹಿಡ್ಕೊಂಡ್ ತಿನ್ನಕ್ ಅಷ್ಟೇ ಸಾಕ್ಬೇಕು. ಅವನು ಸಾಕಿ ನೋಡಿದ್ವಿ ನಾವು. ಅವನ್ನೆಲ್ಲ ನಾಯಿ ಹಿಡ್ಕೊಂಡು ಹೋಗ್ಬಿಡು ನಮ್ಮಲ್ಲಿ. ಅವು ಕೈಲಿ ಓಡಕ್ಕಾಗಲ್ಲ, ತಪ್ಸ್ಕೊಳಕ್ಕಾಗಲ್ಲ. ನಮಗೆ ಸೂಟೇಬಲ್ ಆಗಂತದ್ದು ಇದೇ ನಾಟಿ ಕೋಳಿ. ಇದೇ ನಮಗೆ ಏನ್ರ ಇನ್ಕಮ್ ಕೊಡ್ಬೇಕಂದ್ರ ನಾವ್ ಏನೇ ಅವು ತೂಕ ಬರ್ತಾವ, ಅವು ಇದು ಬರ್ತಾವ ಅಂತ ಹೇಳಿ ನಾವು ತಂದ್ ಹಾಕಿದ್ವಿ ಅಂದ್ರ ಅವನ್ನ ಬೇರೆ ಯಾವ ಹಿಡ್ಕೊಂಡು ಹೋಗ್ಬಿಡ್ತಾವ, ತಿಂದ್ ಬಿಡ್ತಾವ. ಬೆಕ್ಕು, ನಾಯಿನ, ನರಿನ ತಿಂದ್ ಹಾಕಿಬಿಡ್ತಾವ. ಅದು ಯಾವ್ದು ನಡಿಬಾರ್ದಪ್ಪ. ನಾವು ಒಳ್ಳೆ ಆರೋಗ್ಯವಾಗಿ ನಾವು ದುಡಿಬೇಕಂದ್ರೆ ನಾಟಿ ಕೋಳಿ ಬೆಸ್ಟ್ ನೋಡ್ರಿ. ಇಷ್ಟು ನಾಟಿ ಕೋಳಿ ನಿಮಗೆ ಮಾಡ್ಬೇಕು ಅನ್ಸಿದ್ರ ಮಾಡಿ. ದಯವಿಟ್ಟು ಸಣ್ಣದಿಂದನೂ ಪ್ರಾರಂಭ ಮಾಡಿ. ನಾ ನಾಟಿ ಕೋಳಿ ಫಾರಂ ಮಾಡ್ಬಿಡ್ತಾನೆ ಅಂತ ಹೇಳಿ ಯಾರಿಗೋ ಒಬ್ರಿಗೆ ಹೇಳೋದು, ಅಲ್ಲಿ ನಾವು ತಂದ್ ಹಾಕ್ತದ ಅಂತ ಹೇಳಿ ಮೈಸೂರು ನಾಟಿ ಕೋಳಿ ತಂದ್ ಹಾಕಿ ಬಿಡ್ತಾರ. ಅವು ನಾವು ಇವನ್ ತಗೊಂಡೋಗಿ ನಾನು ಮಾರಕ್ ಹೋಗಿದ್ನಲ್ಲ ಪ್ರತಿ ವಾರ ಹರಿಹರದಾಗ. ಈ ಕೋಳಿ ತಗೊಂಡ, ಈ ಕೋಳಿನ ಸಣ್ಣದೇ ಆಗ್ಲಿ ಒಂದ್ 500 ರೂಪಾಯಿಗೆ ತಗೊಂಡ್ರ ಆ ಕೋಳಿನ 250, 250 ರೂಪಾಯಿ ಲಾಸ್ಟ್. ಮತ್ತೆ ಯಾಕೆ ಸಾಕ್ಬೇಕು ಅದನ್ನ? ಮೈಸೂರು ನಾಟಿನ 200-250 ರೂಪಾಯಿಗ ದೊಡ್ಡ ದೊಡ್ಡ ಹುಂಜನ ನೀನ್ ಅದೇ ತೂಕನ ತಗೊಳ್ರಿ. ಈಗ ನಮ್ ನಾಟಿ ಕೋಳಿ ಈಗ ಇದು ಒಂದು ಕೋಳಿ ನಾನು ಹಿಡ್ಕೊಂಡು ಹೋದಂದ್ರ ಇದ್ರ ತೂಕನ ಬರ್ಲಿ ಅದು ಬರೀ 250 ರೂಪಾಯಿ. ಇದಕ್ಕೆ ನನಗೆ 500 ರೂಪಾಯಿ ಕೊಡ್ತಾರೆ. ಈಗ ಆಲ್ರೆಡಿ ಇದಾವಲ್ಲ ಇವೆಲ್ಲ 500 ರೂಪಾಯಿಗೆ ತಗೊಳ್ತಾರ. ಈಗ ನೋಡ್ರಿ, ಇನ್ನು ಈಗ ಒಂದು 3 ತಿಂಗಳು ಮರಿಗಳು ಇನ್ನು ಮಟ್ಟಿ ಗಿಡಕ್ ಬಂದಿಲ್ಲ, ಬರ್ತಾವ. ಇನ್ನೊಂದ್ ತಿಂಗಳ ನಂತರ ಬರ್ತಾವ. ಇವು 500 ರೂಪಾಯಿ ಒಂದ್ ತಗೊಂತಾರ. ಅವು ಮೈಸೂರು ನಾಟಿನ ಬರೀ 200-250 ರೂಪಾಯಿ ಕೇಳ್ತಾರ. ಅದು ಬಹಳ ಬೇಬಿ ಸ್ಟೇ ಕೇಳ್ತಾರ. ಅದನ್ನ ನೋಡ್ಬಿಡ್ರೆ ಮಾಡ್ಲೇಬಾರ್ದಪ್ಪ ಅನ್ಬೇಕು ರೈತರು. ಅದನ್ನ ನನ್ನ ಸಾಕಾಣಿಕೆ ಮಾಡಿದಂತಾರು ತಂದಂತಾರ ಕೊಯ್ಕೆನ್ ತಿಂದ್ರನು ಇಲ್ಲಿ ತರಬಾರ್ದ ಅಂತಂದ್ ಹೇಳಿ ಅವ್ರು ಶಪಿಸ್ತಾರ. ಆ ನಮ್ನಿ ಸಂತ್ಯಾಗ ಇದನ್ ಮಾಡ್ತಾರ ಮಧ್ಯವರ್ತಿಗಳ. ಅವ್ರು ತಗೊಂಡು ಹೋಗಿ ಅವನ್ನೆಲ್ಲ ಇದು ನಾಟಿ ಕೋಳಿ ಅಂಗಡಿಗಳಿಗೆ ಹಾಕ್ತಾರ. ನಾಟಿ ಕೋಳಿ ಅಂಗಡಿ ಅಂತ ಹೇಳಿ ಮೈಸೂರು ನಾಟಿನ ಫುಲ್ ಯೂಸ್ ಮಾಡೋದ. ಪಕ್ಕ ನಾಟಿನ ಯಾವ್ದೋ ಏನೋ ಫೇಮಸ್ ಹೋಟ್ಲುಗಳಾಗ ಅಷ್ಟೇ ಬಳಸೋದ. ಎಲ್ಲ ಮಾಮೂಲಿ ನಾಟಿ ಕೋಳಿ ಅಂತ ಹೇಳಿ ಮೈಸೂರು ನಾಟಿ ಮಾಡಿ ಉಣಿಸ್ತಾರ ಜನಕ್ಕೆ. ಇವರೆಲ್ಲ 200-250 ರೂಪಾಯಿ ಒಂದೂವರೆ ಕೆಜಿ ತಗೊಂಡು ಹೋಗಿ ಅವರಲ್ಲಿ ಕೆಜಿಗೆ 600-700-800 ರೂಪಾಯಿ ಕೆಜಿ ಲೆಕ್ಕಕ್ಕೆ ಹಾಕ್ತಾರ ಅವ್ರು. ಈ ಕುರಿ ಮಟನ್ ಲೆಕ್ಕಕ್ಕೆ ಈ ನಾಟಿ ಕೋಳಿ ಮಾರ್ತತಿ ಇವತ್ತಿಗೆ. ಹಂಗಾಗಿ ನಾಟಿ ಕೋಳಿಗೆ ಬಹಳ ಬೇಡಿಕೆ ಐತಿ. ಇದನ್ನ ನಾವು ಮುಂದುವರ್ಸ್ಬೇಕಂದ್ರ ಪಕ್ಕ ನಾಟಿ ಕೋಳಿ ಮಾಡ್ಬೇಕು. ಅದು ಎಷ್ಟಾಗ್ಲಿ ನಮ್ ಕೈಲಿ ಎಷ್ಟು ಸಾಧ್ಯನ ಅಷ್ಟು, ಒಂದು 150-200-300 ಒಳಗ ಆಗ್ಲಿ ಅಷ್ಟು ಮಾಡ್ಬೇಕು. ನಾವು ಸಾವಿರಾರು ಗಂಟ್ಲೆ ನಾಟಿ ಕೋಳಿ ಸಾಕ್ಬೇಕಪ್ಪ ಅಂತ ಹೇಳಿ ಹೋದಾಗ ಮಿಕ್ಸ್ ಆಗ್ಬಿಡ್ತಾವ ಎಲ್ಲ ಮೈಸೂರು ನಾಟಿನೋ ಅದನ್ನ ಯಾವ ತಂದ್ ಹಾಕ್ಬೇಕಾಗತ್ತೆ. ನಾವು ಈ ನಾಟಿ ಕೋಳಿಯಾಗ ಒಂದೇ ಸರಿಗೆ ನಾನು 100 ತಂದೆ 200 ತಂದೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ನಾವು ಸಣ್ಣದಾಗಿ ಸ್ವಲ್ಪ ಒಂದು ಇಲ್ಲೇ ಊರು ಹಳ್ಳಿಯಾಗ ಹೋಗಿ, ಇಲ್ಲಿ ಪಕ್ಕದ ಹಳ್ಳಿಗಳಾಗ ಹೋಗಿ ನಮಗ್ ಗೊತ್ತಿರತಕ್ಕಂತ ಹಳ್ಳಿಗಳಲ್ಲಿ ಕೊಂಡ್ಕೊಂಡು ಬರ್ಬೇಕು. ನಮಗ್ ಬೇಕಾದವ್ ಚಾಯ್ಸ್ ಕೊಂಡ್ಕೊಂಡು ಬ್ರೀಡಿಂಗ್ ಮಾಡ್ಕೊಂಡಾಗ ಮಾತ್ರ ಇದು ಸಂತತಿ ಬೆಳಿತೈತಿ. ಬೆಳೆಸ್ಕೊಂಡ್ ನಾವು ಪ್ಯೂರ್ ನಾಟಿ ಕೋಳಿ ಫಾರ್ಮ್ ನ ಮಾಡ್ಕೋಬಹುದು. ಅದನ್ ಬಿಟ್ಟು ನಾವು ಯಾರಿಗ ಆರ್ಡರ್ ಕೊಟ್ವಿ, ಯಾರೋ ತಂದ್ ಹಾಕಿದ್ರು, ನಾವು ಬೆಳೆಸಿದ್ವಿ, ಮಾರಕ್ ಹೋದ್ರ ಅವನ 1 ರೂಪಾಯಿಗೆ ಕೇಳಲ್ಲ. ಆ ಲೆಕ್ಕ ಆಗ್ಬಿಡ್ತದೆ. ನಾವು ನೋಡ್ತೇವಲ್ಲಿ ಬರೋರ್ನೆಲ್ಲ ಬಹಳ ಬೇಜಾರ್ ಅನ್ಸತಿ. ಏನ್ ಜನನಪ್ಪ ಇಂಥವನ್ನೆಲ್ಲ ಯಾಕೆ ಸಾಕ್ತಾರೆ? ಸಾಕಿ ಅವ್ದು ಫೀಡ್ಗಾಗಲ್ಲ ಅದು ಅವ್ರು ತಂದು ಮಾರಿದ್ದೆ. ಮತ್ತೆ ಗಾಡಿ ತುಂಬ್ಕೊಂಬರ್ತಾರ, ಬುಲ್ಲಾರಿಯಾಕೋ ಟಾಟಾ ಎಸ್ಗೋ ತುಂಬ್ಕೊಂಡ್ ಬಂದ್ ಕೈಕಾಲ್ ಕಟ್ಕೊಂಡ್ ಬಂದ್ ರಾಸ್ಕಂಡ್ಲಿ ಸುರುತಾರ. ಆದ್ರೂ ಅವನ್ 200-250 ರೂಪಾಯಿ ಕೇಳ್ತಾರ ಅವ್ರು ಒಂದೂವರೆ ಕೆಜಿ. ಇವ್ ನಮ್ಮ ಹೋಗದ್ಲೆ ಕಸ್ಕೊಂಡು ಬಿಡ್ತಾರ. ಬೈಕ್ ಇಳಿಯಕ ಬಿಡಲ್ಲ. ನಮ್ನೆ ಬಂದ್ ಅಟ್ಯಾಕ್ ಮಾಡಿ ಎಳ್ದಾಡಿ ಕಸ್ಕೊಂಡು ಬಿಡ್ತಾರ. ಅಷ್ಟು ಬೇಡಿಕೆ ಐತಿ ಇದಕ್ಕೆ. ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ನಮಗೆ ತೊಂದ್ರೆ ಇಲ್ಲ. ಒಳ್ಳೆ ಬೆಸ್ಟ್ ಮಾರ್ಕೆಟ್ನಾಗ ಇದು ಬಾರಿ ಬೆಸ್ಟ್ ಕೋಳಿ ಮಾರ್ಕೆಟ್. ಪ್ಯೂರ್ ನಾಟಿ ಇತ್ತಂದ್ಬಿಟ್ರೆ ನಮ್ ಕೈಲಿ 5 ನಿಮಿಷನೂ ಬಿಡಲ್ಲ. ತಗೊಳಪ್ಪ ಅಂದ್ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರ ನಮ್ನ. 5 ನಿಮಿಷದಾಗ ಮಾರ್ಕೆಟ್ ಬಂದ್ಬಿಡ್ಬೋದು. ಅಷ್ಟು ಮಾರ್ಕೆಟ್ ಇದನ್ನ ನಿಮ್ಗೆ ಹಿಡಿಸ್ತೆ. ಇದನ್ನ ಮಾಡ್ತಾನೆ, ಸ್ವಲ್ಪ ಹೆಚ್ಚಾಗಿ ಮಾಡ್ತಾನೆ. ಈಗ ಸದ್ಯ ಹಿಂಗಾಗ್ಬಿಡುತ್ತೆ ಪರಿಸ್ಥಿತಿ. ಹಂಗಾಗಿ ಒಂದ್ ಸ್ವಲ್ಪ ಕಡಿಮೆ ಅದಾವ. ಈಗ ಒಳ್ಳೆ ಚೆನ್ನಾಗಿ ಬೆಳಿತೇವೆ ನಮ್ಮ ಮಾತ್ರ ಕೋಳಿಯಲ್ಲಿ. ಒಂದೂವರೆ ಎಲ್ಲ ಕೋಳಿ ಅದಾವಲ್ಲ, ಇನ್ನೊಂದ್ ತಿಂಗಳು ಹೋಗ್ಬಿಡ್ಲಿ ಇವೆಲ್ಲ 1.5 ಕೆಜಿ ಬರ್ತಾವ. ಇವೆಲ್ಲ ಹೆಣ್ಣು ಕೋಳಿ. ಮುಂಚೆ ಎಲ್ಲ ಅವು 1.25 2 ಕೆಜಿ 100-200 ಗ್ರಾಮ್ ಬೆಳಿತೇವೆ ಇವೆಲ್ಲ. ನೋಡ್ರಿ ವೀಕ್ಷಕರೇ, ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.